ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕಾಮೆಡ್ ಕೌನ್ಸಿಲಿಂಗ್ ನ ಫಸ್ಟ್ ರೌಂಡ್ ಶೆಡ್ಯೂಲ್ ನ ರಿಲೀಸ್ ಮಾಡಿದರೆ ಯಾವ ಡೇಟ್ಗೆ ಕೌನ್ಸಿಲಿಂಗ್ ನ ಯಾವ ಪ್ರಾಸೆಸ್ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಸೊ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳಿದುಕೊಳ್ತಾ ಹೋಗೋಣ. ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಇವಾಗ ನೋಡ್ತಾ ಇರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ಪ್ರಶ್ನೆ ಕೂಡ ಕೇಳ್ತಾರೆ. KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇದುವರೆಗೆ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿಲ್ಲ. ನಂತರ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಮುಂದಿನ ಕೆಲವು ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಕೊಡ್ತಾರೆ. ಆವಾಗ ಇನ್ಫಾರ್ಮೇಶನ್ ಹೇಳ್ತೀನಿ. ನಂತರ ಕೌನ್ಸಿಲಿಂಗ್ ಏನಿದೆ ಅದು ಜುಲೈ 10ರ ನಂತರ ಸ್ಟಾರ್ಟ್ ಆಗಬಹುದು. ಯಾಕಂತ ಹೇಳಿದ್ರೆ ಜುಲೈ 10ಕ್ಕಿಂತ ಮೊದಲು ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಈಗ ನೀಟ್ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಬಾಕಿ ಇದೆ. ಯಾವ ವಿದ್ಯಾರ್ಥಿಗಳು ಕೇವಲ ನೀಟ್ ಎಕ್ಸಾಮ್ ಬರ್ದಿದ್ರು, KCET ಅನ್ನ ಬರ್ದಿರ್ಲಿಲ್ಲ, ಸೊ ಅಂತ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಬಾಕಿ ಇದೆ. ಈ ಎಲ್ಲ ಪ್ರೊಸೆಸ್ ಮುಗಿಬೇಕು ಅಂತ ಹೇಳಿದ್ರೆ ಅದೇ ಜುಲೈ 10ರವರೆಗಂತೂ ಟೈಮ್ ಆಗುತ್ತೆ. ಅದರ ನಂತರ ಈ ಆಪ್ಷನ್ ಎಂಟ್ರಿಗೆ ಸಂಬಂಧ ಡೇಟ್ಸ್ ಅನೌನ್ಸ್ ಆದ್ರೆ ಆಗಬಹುದು. ಲೆಟ್ಸ್ ವೇಟ್. ಯಾವುದೇ ಅಪ್ಡೇಟ್ ಬಂದರೂ ಕೂಡ ಆದಷ್ಟು ಬೇಗ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸರಿ, ಈಗ ಈ ಕಾಮೆಡ್ ಕೌನ್ಸಿಲಿಂಗ್ ಏನಿದೆ ಇದರ ಪ್ರಾಸೆಸ್ ಹಾಗೆ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದರೆ ಅವುಗಳನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಈ ರೌಂಡ್ 1 ಏನಿರುತ್ತೆ, ಕಾಮೆಡ್ ಕೌನ್ಸಿಲಿಂಗ್ ನ ರೌಂಡ್ 1 ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಚಾಯ್ಸ್ ಫಿಲ್ಲಿಂಗ್ ಮಾಡೋದು. ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಅಂತ ನೀವು ಕೇಳಿರ್ತೀರಾ. ಸೊ ಆ KCET ಕೌನ್ಸಿಲಿಂಗ್ ಅಲ್ಲಿ ಏನು ಆಪ್ಷನ್ ಎಂಟ್ರಿ ಅಂತ ಕರಿತೀರಾ ಅದನ್ನ ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತಾರೆ. ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ನೀವು ನಿಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜ್ಗಳ ಲಿಸ್ಟ್ ಏನಿರುತ್ತೆ ಅದನ್ನ ಈ ಕಾಮೆಡ್ ವೆಬ್ಸೈಟ್ ಏನಿದೆ ಅಲ್ಲಿ ಲಾಗಿನ್ ಆಗಿ ಎಂಟರ್ ಮಾಡಬೇಕು. ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡಬೇಕು. ಅಂದ್ರೆ ನಿಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜ್ಗಳ ಹೆಸರನ್ನ ಆರ್ಡರ್ ಅಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಡೇಟ್ ಅನ್ನು ಅನೌನ್ಸ್ ಮಾಡಿದರೆ ಜುಲೈ 5, 2024 ಮಧ್ಯಾಹ್ನ 3 ಗಂಟೆಯಿಂದ ಚಾಯ್ಸ್ ಫಿಲ್ಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ನಿಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜ್ ಹೆಸರನ್ನ ಆಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಂತರ ಈ ರೌಂಡ್ 1 ಏನಿದೆ ಅದಕ್ಕೆ ಸಂಬಂಧಂತೆ ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವ್ದು ತಿಳ್ಕೊಳ್ಳೋದಾದ್ರೆ ಜುಲೈ 7, 2024 ಆಗಿರುತ್ತೆ. ಜುಲೈ 7, 2024 ಸಂಜೆ 5 ಗಂಟೆವರೆಗೆ ವಿದ್ಯಾರ್ಥಿಗಳಿಗೆ ಮಾಡ್ಬೋದು ಈ ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡಬಹುದು. ಚಾಯ್ಸ್ ಫಿಲ್ಲಿಂಗ್ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಸರಿನಾ? ಮಾಕ್ ಅಲಾಟ್ಮೆಂಟ್ ಅಂತಿದ್ರೆ ನೀವು ಈಗ ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡಿದಿರಾ, ನೀವು ಪ್ರಯಾರಿಟಿ ಪ್ರಕಾರ ಕಾಲೇಜ್ಗಳ ಹೆಸರನ್ನ ಆಡ್ ಮಾಡಿದಿರಾ, ನಂತರ ನಿಮ್ಮ ರ್ಯಾಂಕ್ ಇದೆ, ಅದರ ಪ್ರಕಾರ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಬಹುದು ಅದನ್ನು ತಿಳಿಸ್ತಾರೆ. ಇದನ್ನ ಮಾಕ್ ಅಲಾಟ್ಮೆಂಟ್ ಅಂತ ಕರೀತಾರೆ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಿಮ್ಗೆ ಜಸ್ಟ್ ಐಡಿಯಾ ಬರುತ್ತೆ ನಾನೀಗ ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ದು ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಅಂತ. ಈಗ ಯಾವುದೋ ವಿದ್ಯಾರ್ಥಿಗಳಿಗೆ ನಾನು ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ದು ಅದು ಕರೆಕ್ಟ್ ಆಗಿಲ್ಲ, ಅದನ್ನ ಸರಿ ಮಾಡಬಹುದಿತ್ತು, ಬೇರೆ ಯಾವುದೋ ಹಲವಾರು ಕಾಲೇಜ್ಗಳ ಹೆಸರನ್ನ ಆಡ್ ಮಾಡ್ಬೇಕಿತ್ತು ನಾನೀಗ, ಅಥವಾ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಈ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಸರಿನಾ? ಯಾವಾಗ ಹೇಳಿ? ಈ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ. ಮಾಕ್ ಅಲಾಟ್ಮೆಂಟ್ಗೂ ಕೂಡ ಡೇಟ್ ಅನ್ನ ಆಲ್ರೆಡಿ ಹೇಳಿದ್ದಾರೆ. ಜುಲೈ 9, 2024 ಮಧ್ಯಾಹ್ನ 2 ಗಂಟೆಯ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿದ ನಂತರ ನಿಮ್ಗೆ ಈಗ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಚೇಂಜಸ್ ಮಾಡಬೇಕು ಅಂತಂದ್ರೆ ಚೇಂಜಸ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾರೆ. ಅದು ಯಾವಾಗ ತಿಳ್ಕೊಳ್ಳೋದಾದ್ರೆ ಜುಲೈ 9, 2024 ಮಧ್ಯಾಹ್ನ 2 ಗಂಟೆಯಿಂದ ಜುಲೈ 11, 2024 ಮಧ್ಯಾಹ್ನ 12 ಗಂಟೆವರೆಗೆ. ಸರಿನಾ? ಸೊ ಅವಾಗ ಏನ್ ಮಾಡ್ಬೋದು, ನೀವು ಆ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಅಂದ್ರೆ ನೀವು ಆಡ್ ಮಾಡಿರುವಂತಹ ಕಾಲೇಜ್ಗಳಲ್ಲಿ ಯಾವ್ದಾದ್ರು ಕಾಲೇಜ್ ಹೆಸರು ಬೇಡ ಅಂತ ಹೇಳಿದ್ರೆ ಡಿಲೀಟ್ ಮಾಡಬಹುದು. ನೀವು ಮೊದಲಿಗೆ ಆಡ್ ಮಾಡಿಲ್ಲ ಬಟ್ ಈಗ ಆ ಕಾಲೇಜ್ ಹೆಸರು ಕೂಡ ಆಡ್ ಮಾಡಬೇಕು ಆರ್ತಿದ್ರೆ ಅದನ್ನ ಆಡ್ ಮಾಡಬಹುದು. ಇದು ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಚೇಂಜಸ್ ಅನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ನೀವು ಒಮ್ಮೆ ಈ ಒಂದು ಚಾಯ್ಸ್ ಫಿಲ್ಲಿಂಗ್ ಅನ್ನ ಚೇಂಜ್ ಮಾಡ್ತಿರಲ್ವಾ, ಎಡಿಟ್ ಮಾಡ್ತಿರಲ್ವಾ, ಅದರ ನಂತರ ನಿಮ್ಮ ಫೈನಲ್ ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ ರೌಂಡ್ 1ಗೆ ಸಂಬಂಧಿಸಿದಂತೆ. ಅದರ ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ, ಅದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅದನ್ನು ಕೂಡ ಹೇಳಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ ಜುಲೈ 12, 2024 ಮಧ್ಯಾಹ್ನ 3 ಗಂಟೆಗೆ. ಅದರ ನಂತರ ಈ ಒಂದು ಡಿಸಿಷನ್ ಮೇಕಿಂಗ್ ಅಂತ ಪ್ರಾಸೆಸ್ ಇರುತ್ತೆ. ಡಿಸಿಷನ್ ಮೇಕಿಂಗ್ ಅಥವಾ ಕನ್ಫರ್ಮೇಶನ್ ಆಫ್ ಚಾಯ್ಸ್ ಆನ್ ಅಲಾಟ್ಮೆಂಟ್ ರಿಸಲ್ಟ್ ಅಂಡ್ ಫೀ ಪೇಮೆಂಟ್ ಥ್ರೂ ಆನ್ಲೈನ್, ಈ ರೀತಿ ಆಪ್ಷನ್ ಇರುತ್ತೆ. ಈಗ ಡಿಸಿಷನ್ ಮೇಕಿಂಗ್ ಅಲ್ಲಿ 4 ಚಾಯ್ಸ್ ಇರುತ್ತೆ. ಎಕ್ಸೆಪ್ಟ್ ಅಂಡ್ ಫ್ರೀಸ್, ಈ ರೀತಿ 4 ಚಾಯ್ಸ್ ಇರುತ್ತೆ. ಎಕ್ಸೆಪ್ಟ್ ಅಂಡ್ ಫ್ರೀಸ್, ನಂತರ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ಇದೇ ರೀತಿ 4 ಆಪ್ಷನ್ ಇರುತ್ತೆ. ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ ಈ ಕಾಮೆಡ್ಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಥರ್ಡ್ ರೌಂಡ್ ಕೌನ್ಸಿಲಿಂಗ್, ಇದ್ರ ಬಗ್ಗೆ ನಾನು ವಿಡಿಯೋನ ಆಲ್ರೆಡಿ ಮಾಡಿದ್ದೆ. ವಿಡಿಯೋದ ಲಿಂಕ್ ಸ್ಕ್ರೀನ್ ಮೇಲೆ ಇದೆ, ಇದನ್ನ ಚೆಕ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿ ಕೌನ್ಸಿಲಿಂಗ್ ಪ್ರಾಸೆಸ್ ಗೊತ್ತಾಗುತ್ತೆ. ಅದರ ನಂತರ
ಈ ಡಿಸಿಷನ್ ಮೇಕಿಂಗ್ಗೆ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡಿದರೆ ಜುಲೈ 12, 2024 ಮಧ್ಯಾಹ್ನ 3 ಗಂಟೆಯಿಂದ ಜುಲೈ 18, 2024 ಮಧ್ಯಾಹ್ನ 4 ಗಂಟೆವರೆಗೆ ವಿದ್ಯಾರ್ಥಿಗಳು ಮಾಡಬಹುದು. ಈ ಡಿಸಿಷನ್ ಮೇಕಿಂಗ್ ಅಂತ ಏನು ಆಪ್ಷನ್ ಇದೆ ಅದನ್ನು ನೀವು ಮಾಡಬಹುದು ಅಥವಾ ಒಂದು ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ಅದರ ನಂತರ ವಿದ್ಯಾರ್ಥಿಗಳು ಫೀ ಪೇಮೆಂಟ್ ಮಾಡಬೇಕಾಗತ್ತೆ. ಫೀ ಪೇಮೆಂಟ್ ಆದ ಮೇಲೆ ಅಂದ್ರೆ ನಿಮಗೆ ಬೇಕಾಗಿರುವಂತಹ ಕಾಲೇಜಸ್ ಸಿಕ್ತು, ಅವಾಗ ನೀವು ಎಕ್ಸೆಪ್ಟ್ ಆ್ಯಂಡ್ ಫೀಸ್ ಅಂತ ಕೊಟ್ರಿ. ಆ ಟೈಮಲ್ಲಿ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಕೂಡ ಮಾಡೋದಿರುತ್ತೆ. ಫೀ ಪೇಮೆಂಟ್ ಮಾಡೋದು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೇಕು. ಸೊ ಫೀ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಕೇವಲ ಎಕ್ಸೆಪ್ಟ್ ಆ್ಯಂಡ್ ಫೀಸ್ ಅಷ್ಟೇ ಅಲ್ಲ, ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟರು ಕೂಡ ಫೀಸನ್ನು ಪೇ ಮಾಡಬೇಕಾಗತ್ತೆ. ಸಂಪೂರ್ಣವಾದ ಪ್ರೊಸೀಜರ್ನ ತಿಳ್ಕೊಳ್ಳೋದಕ್ಕೆ ಚೆಕ್ ಮಾಡಿ. ಈಗ ಈ ಒಂದು ಫೀ ಪೇಮೆಂಟ್ ಮಾಡೋದಕ್ಕೆ ಹಾಗೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಜುಲೈ 13, 2024 ಮಧ್ಯಾಹ್ನ 2 ಗಂಟೆಯಿಂದ ಜುಲೈ 19, 2024 ಮಧ್ಯಾಹ್ನ 12 ಗಂಟೆಯ ಒಳಗಡೆ ವಿದ್ಯಾರ್ಥಿಗಳು ಮಾಡಬೇಕು. ಅಂದ್ರೆ ಎಕ್ಸೆಪ್ಟ್ ಆ್ಯಂಡ್ ಫೀಸ್ ಕೊಟ್ಟಿದ್ರೆ ಫೀ ಪೇಮೆಂಟ್ ಅನ್ನ ಮಾಡ್ತೀರಾ, ಅದಂದ್ರೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಕೂಡ ಮಾಡ್ಕೊಳ್ಬೇಕು. ಅದಕ್ಕೆ ಲಾಸ್ಟ್ ಡೇಟ್ ಯಾವ್ದು ಹೇಳಿ? ಜುಲೈ 19, 2024 ಟೈಮಿಂಗ್ ಮಧ್ಯಾಹ್ನ 12 ಗಂಟೆ ಅದ್ರ ಒಳಗಡೆ ಹೋಗ್ಬೇಕು. ಅದರ ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಅಂದ್ರೆ ಅವ್ರು ಅಡ್ಮಿಷನ್ ಮಾಡ್ಕೊಂಡ್ರು, ಎಕ್ಸೆಪ್ಟ್ ಆ್ಯಂಡ್ ಫೀಸ್ ಕೊಟ್ಟರು, ಬಟ್ ಅವರಿಗೆ ಸೀಟ್ ಈಗ ಬೇಡ ಅಂತ ಅನಿಸ್ತಾ ಇದೆ, ಆವಾಗ ಸೀಟ್ ಕ್ಯಾನ್ಸಲೇಷನ್ಗೂ ಕೂಡ ಅವಕಾಶ ಇರುತ್ತೆ. ಸೊ ಯಾವುದಾದ್ರೂ ವಿದ್ಯಾರ್ಥಿಗಳು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಿದ್ದಾರೆ, ಫಸ್ಟ್ ರೌಂಡ್ ಸೀಟ್ ಸಿಕ್ತು ಅಡ್ಮಿಷನ್ ಮಾಡ್ಕೊಂಡ್ರು ಬಟ್ ಕ್ಯಾನ್ಸಲ್ ಮಾಡ್ಕೊಂತಿದ್ದಾರೆ, ಅವಾಗ ಅದಕ್ಕೆ ಅವಕಾಶ ಇರುತ್ತೆ. ಅದಕ್ಕೂ ಕೂಡ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಜುಲೈ 13, 2024 ಮಧ್ಯಾಹ್ನ 2 ಗಂಟೆಯಿಂದ ಜುಲೈ 19, 2024 ಮಧ್ಯಾಹ್ನ 3 ಗಂಟೆ ಒಳಗಡೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಅವಕಾಶ ಇರುತ್ತೆ. ಸೀಟ್ ಕ್ಯಾನ್ಸಲ್ ಅನ್ನ ಮಾಡ್ಕೋಬಹುದು. ಅದಂತರ ಈ ರೌಂಡ್ 2 ಇರುತ್ತಲ್ವಾ, ಕಾಮೆಡ್ಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಅದು ಮುಗಿದ ನಂತರ ಕೂಡ ಸೀಟ್ ಕ್ಯಾನ್ಸಲೇಷನ್ಗೆ ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅದೇ ರೀತಿ ಡೇಟ್ ಅನ್ನ ಸೆಕೆಂಡ್ ರೌಂಡ್ ನಂತರ ಕೂಡ ಅನೌನ್ಸ್ ಮಾಡ್ತಾರೆ. ಆವಾಗಲೂ ಕೂಡ ಸೀಟ್ ಕ್ಯಾನ್ಸಲೇಷನ್ಗೆ ಅವಕಾಶ ಇರುತ್ತೆ. ಅಂದ್ರೆ ಈಗ ಅಡ್ಮಿಷನ್ ಮಾಡ್ಕೊಂಡ್ರಿ, ಸೆಕೆಂಡ್ ರೌಂಡ್ ಮುಗಿಯೋ ಟೈಮಲ್ಲಿ ನಮ್ಗೆ ಈಗ ಸೀಟ್ ಬೇಡ ಅಂತ ಅನಿಸ್ತಾ ಇದೆ, ಆ ಟೈಮಲ್ಲಿ ಆವಾಗಲೂ ಕೂಡ ಸೀಟ್ ಕ್ಯಾನ್ಸಲೇಷನ್ಗೆ ಅವಕಾಶ ಇರುತ್ತೆ. ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಅದಕ್ಕೆ ಅಂದ್ರೆ ಸ್ವಲ್ಪ ಅಮೌಂಟ್ ಅನ್ನ ಕಟ್ ಮಾಡ್ಕೋತಾರೆ. ಸೀಟ್ ಕ್ಯಾನ್ಸಲ್ ಮಾಡಿದಾಗ ಬಾಕಿದೆಲ್ಲ ರಿಟರ್ನ್ ಮಾಡ್ತಾರೆ. ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ರೆ ಅಕೌಂಟ್ ಹೋಗಿ ತಿಳಿಸಿ. ಈ ನೋಟಿಫಿಕೇಶನ್ ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೀವಿ, ಫಾಲೋ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ ಬಾಕ್ಸಲ್ಲಿ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.